ಹುರುಳಿಕಾಳು ಮಸಾಲೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಬನ್ನಿ ಕ್ವಿಕ್ಕಾಗಿ ನೋಡೋಣಂತೆ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ನಾನು ಹುರುಳಿಕಾಳನ್ನ ಮೊಳಕೆ ಕಟ್ಟಿದ್ದೀನಿ. ನಾನು ಇದನ್ನು ಒಂದು ಅಳತೆ ತೊಗೊಂಡಿದ್ದೆ. ಹುರುಳಿಕಾಳು ಯೂಶಲಿ ಡಬಲ್ ಆಗುತ್ತೆ, ಸೊ ಒಂದು ಅಳತೆ ಇದರಲ್ಲಿ ತೊಗೊಂಡಿದ್ದೆ. ಈಗ ಅದನ್ನು ಒಂದು ದಿವಸ ಪೂರ್ತಿ ನೆನೆಸಿ ಮೊಳಕೆ ಕಟ್ಕೊಂಡಿದ್ದೀನಿ. ಇಷ್ಟು ಮೊಳಕೆ ಬಂದರೆ ಸಾಕು, ತುಂಬಾ ಮೊಳಕೆ ಬರೆಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಹುರುಳಿಕಾಳು ಮತ್ತು ಮಾಡಲಿಕ್ಕೆ ನನಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ಅಲರ್ಜಿ ಇರೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಅರ್ಧ ಒಗ್ಗರಣೆಗೆ ಇಟ್ಕೊತೀನಿ ಮತ್ತು ಅರ್ಧ ಸಾರಿಗೆ ಇಟ್ಕೊತೀನಿ. ಸೊ ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟು, ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 4 ಲವಂಗ, 1 ಇಂಚು ಚಕ್ಕೆ, ಒಂದು ಅರ್ಧ ಇಂಚು ಶುಂಠಿ, 2 ಸ್ಪೂನ್ ಕಡಲೆಪಪ್ಪು, ಒಂದು ಅರ್ಧ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ಹಸಿ ಇದ್ದರೆ ಚೆನ್ನಾಗಿರುತ್ತೆ, ಕೊಬ್ಬರಿ ಕೂಡ ಹಾಕೋಬೋದು. ನಾನು ಇಲ್ಲೊಂದು ಅರ್ಧ ಸ್ಪೂನ್ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ನಾನು ಈಗ ಈ 20 ಇಂಚ್ ಸೂಪರ್ ಹೈ AMC ಕುಕ್ವೇರ್ ಯೂಸ್ ಮಾಡ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಪ್ರೀ ಹೀಟ್ ಮಾಡ್ಕೊಳ್ಳೋಣಂತೆ. ಸೊ ಈಗ ನೋಡಿ, ಈಗ ಪ್ರೀ ಹೀಟ್ ಆಗಿದೆ, 60 ಈ ರೆಡ್ ಕಲರ್ದು 60 ಡಿಗ್ರಿವರೆಗೂ ಬಂದಿದೆ. ಸೊ ಈಗ ನಾನು ಲಿಡ್ ತೆಗೆದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೇನಾಗಿ 0 ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು, ಬಟ್ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ಸೊ ಈರುಳ್ಳಿ ಪ್ಲಸ್ ಕೊಬ್ಬರಿ ಎಣ್ಣೆ ಸೇರಿ ಘಮ ಘಮ ಅಂತ ಒಂದು ಸ್ಮೆಲ್ ಬರುತ್ತಲ್ಲ, ಅದನ್ನು ಸವಿಯೋದೇ ಒಂದು ಗಮ್ಮತ್ತು ಆ್ಯಕ್ಚುಲಿ. ಸೊ ಅಡುಗೆ ಮಾಡುವಾಗ ಆಹಾರದಿಂದ ಬರುವಂತಹ ಈ ಸ್ಮೆಲ್ ಏನಿದೆಯಲ್ಲ ವೀಕ್ಷಕರೇ, ಇದನ್ನು ಸವಿಯೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಈ ಆಹ್ಲಾದಕರವಾದ ಆಹಾರನ, ಈ ಸುವಾಸನೆ ನಮಗೆ ಡೋಪಮೈನ್ ಅನ್ನೋದನ್ನು ರಿಲೀಸ್ ಮಾಡುತ್ತೆ. ಈ ಡೋಪಮೈನು ನಮ್ಮ ಮೂಡ್ ಸ್ವಿಂಗ್ಸು ಅಥವಾ ನಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಿ ಕಾಮಾಗಿರೋದಕ್ಕೆ ಅದು ಒಂದು ಉಪಯುಕ್ತ ಆಗುತ್ತೆ. ಸೊ ಸರಿ, ಈರುಳ್ಳಿ ಆಗಿದೆ, ಒಂದು ಮುಕ್ಕಾಲಷ್ಟು ಈರುಳ್ಳಿ ತಕ್ಕೋತೀನಿ. ಇನ್ನೊಂದು 1/4 ಭಾಗದಷ್ಟು ಈರುಳ್ಳಿ ಅಲ್ಲೇ ಬಾಣಲಿನಲ್ಲಿ ಬಿಟ್ಕೊಂಡು ನಾನು ಇದಕ್ಕೆ ಇವಾಗ ಕಾಳುಗಳನ್ನ ಹಾಕ್ಕೊಳ್ತೀನಿ. ಈ ಕಾಳನ್ನು ಸಹ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಈ ಹಸಿ ವಾಸನೆ ಹೋದಂಗೆನೇ ಅದೊಂಥರ ಅರೋಮ್ಯಾಟಿಕ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗೆ ನಾನು ಹುರುಳಿಕಾಳು, ನಾವು ಇಂಗ್ಲೀಷಲ್ಲಿ ನಾವು ಹಾರ್ಸ್ ಗ್ರಾಮ್ ಅಂತಲೂ ಹೇಳ್ತೀವಿ, ಜೊತೆ ಕುದುರೆಕಾಳು ಅಂತ ಹೇಳ್ತೀವಿ. ಹೆಂಗೆ ಕುದುರೆಗೆ ಪವರ್ ಇರುತ್ತಲ್ಲ, ಅದೇ ರೀತಿ ಈ ಕಾಳಿಗೂ ಪವರ್ ಇದೆ. ಬನ್ನಿ ಈಗ ಈ ಈರುಳ್ಳಿ ಜೊತೆಗೆ ನಾನೀಗ ಮಸಾಲೆಗೆ ರೆಡಿ ಮಾಡ್ಕೋತೀನಿ. ಈ ಈರುಳ್ಳಿಗೆ ನಾನು ತೆಂಗಿನಕಾಯಿ ಮತ್ತು ಈ ಶುಂಠಿ, ಚಕ್ಕೆ, ಲವಂಗ, ಪಪ್ಪು ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸಿ ಮಾಡ್ಕೊಂಡು ಬರೋಣಂತೆ. ಸೊ ಮಿಕ್ಸಿ ಮಾಡ್ತಾ ಹೇಳಬೇಕು ಅಂತಂದರೆ, ಈ ಹುರುಳಿಕಾಳು ಏನಿದೆಯಲ್ಲ, ಈ ಹುರುಳಿಕಾಳಲ್ಲಿ ತುಂಬ ಹೆಚ್ಚಿಗೆ ಇರೋಂತಹ ಫೈಬರ್ಸ್ ಇರುತ್ತೆ, ವಿಟಮಿನ್ಸು, ಮಿನರಲ್ಸ್ ಇರುತ್ತೆ, ಮತ್ತು ಐರನ್ಸು, ಕ್ಯಾಲ್ಶಿಯಮು, ಫಾಸ್ಫೇಟು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ನಾನೀಗ ಒಂಚೂರು ಅರಿಶಿನ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಹಂಗೆ ಹುರ್ಕೊಳ್ತೀನಿ. ಸೊ ಈಗಲೂ ಒಳ್ಳೆ ಗಮ್ಮತ್ತಿರೋ ಅಂತಹ ಒಂಥರ ಸ್ಮೆಲ್ ಬರ್ತಾ ಇದೆ. ಸೊ ಇದಕ್ಕೆ ನಾನು ಆಲ್ರೆಡಿ ರುಬ್ಬಿರೋ ಅಂತಹ ಕಾಯಿನ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಮಸಾಲೆ ಹಂಗೆ ಇಟ್ಕೊಳ್ಳೋಣ, ನಾವು ಮತ್ತೆ ಅಚ್ಕಾರದ ಪುಡಿ ಹಾಕ್ಕೊಂಡು ರುಬ್ಕೊಳ್ಳೋಕೆ ಬೇಕಾಗತ್ತೆ. ಸೊ ಇದನ್ನು ಹುರ್ಕೊಳ್ತಾ ನಿಮಗೆ ಒಂಥರ ಒಳ್ಳೆ ಗಮ್ಮತ್ತಿರೋ ಅಂಥ ವಾಸನೆ ಬರುತ್ತೆ. ಅದನ್ನು ಸವಿಯೋದೇ ಒಂದು ಖುಷಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಸೊ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಕುದೀಲಿ, ಒಂದು ಸ್ವಲ್ಪ ಹೊತ್ತು ಬೇಯಲಿ. ಅಷ್ಟೊತ್ತಿಗೆ ನಾನು ಈಗ ಈ ಖಾರಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಬನ್ನಿ. ಸೊ ಈ ಸೇಮ್ ಮಿಕ್ಸಿಗೆ ನಾನು ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಒಂದು 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ರುಚಿಗೆ ತಕ್ಕನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಜೊತೆಗೆ ಧನಿಯಾ ಪುಡಿ ನಾನು 1.5 ಹಂಗೆ ತೊಗೊಳ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಆಗಿದೆ. ಸೊ ನಾನು ಇದನ್ನೆಲ್ಲ ನೀಟಾಗಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಈ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಬಾಡಿಸ್ಕೊಳ್ತಿದ್ದೀನಿ. ಸೊ ಬಾಡಿಸ್ಕೊಳ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಇವೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಮೊದಲೇ ಏನಕ್ಕೆ ಹಾಕಲಿಲ್ಲ ಅಂತಂದರೆ, ಇದು ತುಂಬ ಹುರಿದಷ್ಟು ಎಲ್ಲ ಕಲಸೋಗ್ಬಿಡುತ್ತೆ. ಅದಕ್ಕೆ ನಾನು ಇನ್ನೇನು ಕೊನೆಯಲ್ಲಿ ಫೈನಲ್ ಟಚ್ ಕೊಡೋವಾಗ ಹಾಕ್ಕೊಳ್ಳೋಣ ಅಂತ ಈ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಈ ರುಚಿಗೆ ಬೇಕಾಗಿರೋ ಅಷ್ಟು ಇನ್ನೆಷ್ಟು ಉಪ್ಪು ಬೇಕಿರುತ್ತಲ್ಲ, ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು 1-2 ಸತಿ ಉಪ್ಪು ಹಾಕ್ಕೊಂಡಿದ್ವಿ. ನೋಡಿಕೊಂಡು ನಿಮ್ಗೆ ರುಚಿಗೆ ತಕ್ಕನಾಗಿರೋಂತಹ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಈಗ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 20 ಡಯಾಸ್ ಎಕಿಕ್ವಿಕ್ ಲಿಡ್ ಅಂತ. ಇದರಿಂದ ಅಡುಗೆ ಮಾಡುವುದು ತುಂಬ ಫಾಸ್ಟಾಗೂ ಆಗುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಎಲ್ಲರೂ ಉಪಯೋಗಿಸ್ಬೋದು. ಇದು ನಮ್ಮದು ಬರ್ಸ್ಟ್ ಆಗೋದಿಲ್ಲ ನಮ್ಮ ರೆಗ್ಯುಲರ್ ಪ್ರೆಷರ್ ಕುಕ್ಕರ್ಸ್ ಥರ. ಮತ್ತು ಇದು ಈಸಿಯಾಗೂ ಆಗುತ್ತೆ, ಮತ್ತು ಇದರಲ್ಲಿರೋ ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂಸೂ ಇದರೊಳಗೆ ರಿಟೈನ್ ಆಗುತ್ತೆ. ಇದು ಬೇಸಿಕಲಿ ಟೆಂಪ್ರೇಚರ್ ಕಂಟ್ರೋಲ್ಡು. ಈ ರೆಡ್ ಕಲರ್ದು
ಈ ಟರ್ಬೋ ಅಂತ ಏನಿದೆಯಲ್ಲ ಅಲ್ಲಿವರೆಗೂ ಬರಬೇಕು. ಬಂದಮೇಲೆ ಅದಾಗದೇ ಲಾಕ್ ಆಗುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಸೊ ಅದು ವಾಪಸ್ ರೆಡ್ ಇದು ಬರೋವರೆಗೂ ವೆಯ್ಟ್ ಮಾಡೋಣ. ನಾನು ಬಂದಿದೆ, ನಾನು ಸಾರನ್ನ ತೆಗಿತಿದ್ದೀನಿ, ಒಳ್ಳೆ ಘಮ ಘಮ ಅಂತ ಸ್ಮೆಲ್ಲು ಬರ್ತಾ ಇದೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ ಬನ್ನಿ. ಇದು ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಸೂಪರಾಗಿರುತ್ತೆ. ಮತ್ತು ಸ್ಪ್ರೌಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದರೊಳಗೆ ನಾವು ಹೈ ಪ್ರೋಟೀನ್ಸು ಮತ್ತು ಫೈಬರ್ಸ್ ಇರುತ್ತೆ. ಇದರಿಂದ ನಮಗೆ ಡೈಜೆಷನ್ ಸಿಸ್ಟಮ್ಸು ತುಂಬ ಚೆನ್ನಾಗಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ದಿಸ್ ಇಸ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಮತ್ತು ಶುಗರ್ ಇರೋರಿಗೆ ಇದರೊಳಗೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಶುಗರು, ಡಯಾಬಿಟಿಕ್ ಕಂಪ್ಲೇಂಟ್ಸ್ ಇರೋರು, ಪ್ರೀ ಡಯಾಬಿಟಿಕ್ ಇರೋರಿಗೆ ಇದು ಬೆಸ್ಟ್ ಫುಡ್. ಮತ್ತು ಇದು ಒಳ್ಳೆ ಗಟ್ ಫ್ರೆಂಡ್ಲಿ ಆಗಿರೋಂತಹ ಒಂದು ಆಹಾರ. ಮೇಯ್ನಾಗಿ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಕಂಪ್ಲೇಂಟ್ ಇರೋದು ಈ ಹುರುಳಿ ಕಟ್ಟನ್ನ ಅವಾಗವಾಗ ಕುಡಿತಾ ಬಂತು ಅಂತಂದರೆ ಅವ್ರಿಗೆ ಕಿಡ್ನಿ ಸ್ಟೋನ್ಸ್ ಹಂಗೆ ಮಾಯ ಆಗೋಗ್ಬಿಡತ್ತೆ. ಒಂದು ಸಂಬಂಧ ಗಟ್ಟಿಯಾಗಬೇಕಾದ್ರೆ ನಿಮ್ಮ ಸಂಗಾತಿ ಜೊತೆ ಕಳೆಯುವಂತಹ ಒಂದು ಸಣ್ಣ ಸಣ್ಣ ಮೊಮೆಂಟ್ಸ್, ಸಂಗತಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನೀವು ನಿಮ್ಮ ಸಂಗಾತಿಯ ಒಂದು ಈ ಸಣ್ಣ ಮೊಮೆಂಟ್ಸ್ನ ಕೇಳಿ ನಿಮ್ಮ ಒಂದು ಮೊಮೆಂಟ್ಸ್ನ ಹಂಚ್ಕೊಳ್ಳಿ ಮತ್ತು ಒಬ್ರಿಗೊಬ್ರು ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ಸೊ ನಿಮ್ಮ ಕಮ್ಯುನಿಕೇಷನ್ ಅನ್ನೋದು ಒಂದು ಸಂಬಂಧಕ್ಕೆ ಒಂದು ಗಟ್ಟಿಯಾಗಿರೋಂತಹ ಒಂದು ಬುನಾದಿ. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಯೊಂದಿಗೆ, ಹೊಸ ಟಿಪ್ಸೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ನ್ಯೂಟ್ರಿ ಕಪಲ್. ನಮಸ್ಕಾರ.